ಫಸ್ಟಿಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಕಮ್ಮಿ ಫಾಲೋವರ್ಸ್ ಇದ್ದರು. ಫಸ್ಟಿಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಕಮ್ಮಿ ಫಾಲೋವರ್ಸ್ ಇದ್ದರು. ಅದೊಂದು ಪೊಲೀಸ್ ಮಾವಂದು ವೀಡಿಯೋಕ್ಕೆ ತುಂಬ ವೈರಲ್ ಆದಮೇಲೆ ನಾನು ಕೂಡ ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ನಾನು ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೋ ಅಷ್ಟು ನನ್ನ ಕೈಲಿ ವೀಡಿಯೋ ಆಗೋ ಅಷ್ಟು ಮಾಡಿದೆ. ಆದರೆ ಎಡಿಟಿಂಗ್ ಮಾಡಲಿಕ್ಕೆ ಬರಲಿಲ್ಲ. ಆದರೂ ಕೂಡ ಹೀಗೆ ವಾಯ್ಸಲ್ಲೇ ಮಾತಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಕಲೀಲಿಕ್ಕೆ ಬರ್ತಾನೆ ಇಲ್ಲ ನನಗೆ ಮಾಡಲಿಕ್ಕೆ. ಆದರೂ ಕೂಡ ಹಿಂಗಾದರೂ ಜನ ನನ್ನ ಮೆಚ್ತಾರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಮಾಡ್ತಾ ಇರೋದು. ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರ, ನಾನು ಅಷ್ಟು ಉಳಿಸ್ಕೊತೀನಿ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಮೇಲೆ ನಿಮ್ಮ ಮತ ನನಗೆ ಯಾವತ್ತೂ ಇರಲಿ ಸದಾ. ಮತ ಅಂದರೆ ಲೈಕು ಕಮೆಂಟ್ಸು ನೋಡಿಬಿಟ್ಟು ಸುಮ್ಮನೆ ಮೇಲೆ ತಳ್ಳಬೇಡಿ. ಯಾಕೆಂದರೆ ಒಬ್ಬರನ್ನ ಗುರ್ತಿಸಿ, ಯಾಕಂದರೆ ನಾನು ಇಷ್ಟು ತುಂಬ ಕಷ್ಟಪಟ್ಟಿದ್ದೀನಿ, ಇಲ್ಲ ಅಂತಲ್ಲ ವೀಡಿಯೋ ಮಾಡಬೇಕಾದ್ರೆ. ಆದರೆ ನನಗೂ ಜನಗಳು ಇಷ್ಟೊಂದು ಸಪೋರ್ಟಿಂಗ್ ಇದ್ದಾರಲ್ಲ, ಇಷ್ಟೊಂದು ನನಗೂ ಮೇಲೆ ತರ್ತಾರಲ್ಲ ಅನ್ನೋ ಭರವಸೆ ಮೇಲೆ ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ಮಗಳಾಗಿ, ನಿಮ್ಮ ಮನೆ ತಂಗಿಯಾಗಿ, ನಿಮ್ಮ ಮನೆ ಸೋದತ್ತಿಯಾಗಿ ಕೇಳ್ತಾ ಇದ್ದೀನಿ. ನನಗೂ ಕೂಡ ಅಷ್ಟೊಂದು ಮಾತಾಡಲಿಕ್ಕೆ ಬರಲ್ಲ, ಆದರೂ ಕೂಡ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಯಾವತ್ತೂ ಕೈ ಬಿಡಬೇಡಿ ಜನಗಳೇ. ನೀವಂದರೆ ನನಗೆ ತುಂಬ ಅಭಿಮಾನ. ನಿಮ್ಲಿಂತನೇ ನಾನೊಂದು ಬೇಜಾರು ಕಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ.